ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶ್ರೀರಾಮಚಂದ್ರನು ನನಗೆ ತಿಳಿದಿದ್ರು ಗುರುಗಳೇ, ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರವನ್ನು ಹೇಳಿ ಅಂತೇಳಿ, ಇಂದ್ರಿಯಗಳು, ವಿಷಯ ವಸ್ತುಗಳು ಬೇರೆ ಬೇರೆ ಆಗಿದ್ರೂ ಕೂಡ ಈ ವಿಷಯ ಸುಖದ ಅನುಭವ ಇಂದ್ರಿಯಗಳ ಮೂಲಕ ನಮಗೆ ಹೇಗೆ ಉಂಟಾಗುತ್ತೆ, ಯಾವುದರ ಸಂಬಂಧದಿಂದ ಉಂಟಾಗುತ್ತೆ? ಯಾಕಂದರೆ ಇಂದ್ರಿಯಗಳು ಜಡವಾದ ಇಂದ್ರಿಯಗಳಲ್ಲಿ ಈ ವಿಷಯ ಸುಖಗಳು ಹೇಗೆ ಅನುಭವಕ್ಕೆ ಬರುತ್ತೆ? ಯಾಕಂದರೆ ಅವು ದೂರದಲ್ಲಿದ್ದಾವೆ. ಮಣ್ಣಿನ ಮಡಕೆ ದೂರದಲ್ಲಿದೆಯಲ್ಲ, ಆ ರೀತಿಯಲ್ಲಿ ಘಟ ದೂರದಲ್ಲಿದೆ, ಹೊರಗಿದೆ. ಇಂದ್ರಿಯಗಳು ಶರೀರದಲ್ಲಿ ಜಡವಾಗಿದ್ದಾವೆ. ಆದರೆ ಇವುಗಳ ಸಂಬಂಧದಿಂದ ಸುಖವಾಗಲಿ ಹೇಗೆ ಏರ್ಪಡ್ತದೆ, ದುಃಖವಾಗಲಿ ಹೇಗೆ ಏರ್ಪಡುತ್ತೆ, ಅನುಭವ ಹೇಗಾಗುತ್ತೆ, ಅನುಭವ ಹೇಗಾಗೋದಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಈಗ ವಸಿಷ್ಠರು ಉತ್ತರವನ್ನು ಕೊಡ್ತಾರೆ. ಇಂದ್ರಿಯಗಳಾಗಲಿ ಘಟಾದಿ ವಿಷಯಗಳಾಗಲಿ ನಿರ್ಮಲವಾದ ಚೇತನಕ್ಕಿಂತ ಭಿನ್ನವಾಗಿ ಒಂದೂ ಇಲ್ಲ. ಏನು ಹೇಳಿದ್ರು ಗುರುಗಳು? ರಾಮ ಒಳಗಿದೆ ಹೊರಗಿದೆ ಅಂತ ಹೇಳ್ಕೊಳ್ಳೋದು ಯಾವುದು? ನಮ್ಮ ಅಜ್ಞಾನದ ದೆಸೆಯಿಂದ ನಾವು ಅದನ್ನು ಒಳಗೆ ಹೊರಗೆ ಅಂತ ಬೇರ್ಪಡಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಒಳಗೂ ಇಲ್ಲ ಹೊರಗೂ ಇಲ್ಲ. ಒಳಗಿರ್ತಕ್ಕಂಥದ್ದು ಹೊರಗಿರ್ತಕ್ಕಂಥದ್ದು ಪ್ರತಿಯೊಂದನ್ನು ತನ್ನ ವ್ಯಾಪ್ತಿಯೊಳಗೆ ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಚೇತನವಾದ ಪರಬ್ರಹ್ಮ ವಸ್ತು ಒಂದೇ. ಒಳಗೂ ಹೊರಗೂ ಪರಿಪೂರ್ಣವಾಗಿ ಆವರಿಸ್ಕೊಂಡಿರೋದು ಯಾವುದು? ಚೇತನವಾದ ನಿರ್ಮಲವಾದ ಚೇತನ ವಸ್ತು. ಅದಕ್ಕಿಂತ ಭಿನ್ನವಾಗಿ ಏನೊಂದೂ ಇಲ್ಲವೇ ಇಲ್ಲ. ಆಕಾಶಕ್ಕಿಂತಲೂ ಸ್ವಚ್ಛವಾಗಿರುವ ಚಿತ್ತು ಯಾವುದುಂಟೋ ಅದೇ ತನ್ನ ಚಿತ್ತತ್ವದಿಂದಲೇ ಪುರ್ಯಷ್ಟಕ ರೂಪವಾಗಿ ತಾನೇ ಭಾವಿಸಿಕೊಂಡು ತಾನೇ ಪುರ್ಯಷ್ಟಕವಾಗಿರುವುದು. ಗೊತ್ತಾಯ್ತಲ್ವಾ? ಜಗತ್ತಾಗಿರುವುದು ಅದೇ, ಸೂಕ್ಷ್ಮ ದೇಹ ಆಗಿರುವುದು ಅದೇ, ಅನುಭವಿಸ್ತಾ ಇರೋದು ಅದೇ. ಎಲ್ಲವೂ ತನ್ನಷ್ಟಕ್ಕೆ ತಾನೇ ಚಿತ್ತತ್ವದಿಂದಲೇ ಅದು ತಾನಾಗಿ ಭಾವಿಸಿಕೊಂಡು ತಾನೇ ಪುರ್ಯಷ್ಟಕವಾಗಿರುವುದು. ಈ ಪುರ್ಯಷ್ಟಕವೇ ಜಗತ್ತಿನ ಸ್ಥಿತಿಗಾಗಿ ಪ್ರಕೃತಿಯಾಗಿರುವುದು. ಅರ್ಥ ಆಯ್ತಲ್ವಾ? ಪುರ್ಯಷ್ಟಕವೇ ಜಗತ್ತಿನ ಸ್ಥಿತಿಗಾಗಿ ಪ್ರಕೃತಿಯಾಗಿರುವುದು. ಆ ಪ್ರಕೃತಿಯು ಅವಯವಗಳು ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಂಗಾಂಗಗಳು ಇದಾವಲ್ಲ, ಅವುಗಳನ್ನ ಅವಯವಗಳು ಅಂತ ಕರೀತಾರೆ. ಅವಯವಗಳಾಗಿ ಇಂದ್ರಿಯಗಳು ಘಟಾದಿ ವಿಷಯಗಳು ಹುಟ್ಟಿರುವುದು. ಅರ್ಥ ಆಯ್ತಲ್ವಾ? ಈಗ ಎಲ್ಲವೂ ಒಂದರಿಂದಲೇ ಕವಲೊಡೆದಿರ್ತಕ್ಕಂಥದ್ದು ಬೇರೆ ಬೇರೆ ಅನ್ನಿಸ್ಕೊಳ್ತದೆ. ಒಂದು ಮರದಲ್ಲಿ ಎಲೆಗಳು, ಕೊಂಬೆಗಳು, ರೆಂಬೆಗಳು, ಹೂಗಳು, ಹಣ್ಣುಗಳು ಅಂತ ಕರೆಸ್ಕೊಳ್ತದಲ್ಲ, ಈ ರೀತಿಯಲ್ಲಿ ಒಂದರಿಂದಲೇ ಹೊರಟು ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತದೆ. ಮುಂದುವರೆದು ಹೇಳ್ತಾರೆ ಗುರುಗಳು, ಯಾವ ಚಿತ್ತವು ಸ್ವಸ್ವಭಾವದಿಂದಲೇ ವ್ಯಷ್ಟಿ ರೂಪದಲ್ಲಿ ಪುರ್ಯಷ್ಟಕ ರೂಪವಾಗಿರುವುದು. ವ್ಯಷ್ಟಿ ಅಂದ್ರೇನು? ಶರೀರಕ್ಕೆ ಸಂಬಂಧಪಟ್ಟದ್ದು. ಪುರ್ಯಷ್ಟಕವಾಗಿರುವುದೋ ಆ ಚಿತ್ತದಲ್ಲಿಯೇ ಅದರ ಅವಯವಗಳೇ ಆದ ಘಟಾದಿಗಳು ಅದರಲ್ಲಿಯೇ ಪ್ರತಿಬಿಂಬಿಸುವವು. ಈ ಉತ್ತರವನ್ನು ಕೇಳಿದಾಗ ಶ್ರೀರಾಮಚಂದ್ರನು ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ. ಜಗತ್ ಸಹಸ್ರಗಳನ್ನು ನಿರ್ಮಾಣ ಮಾಡಬಲ್ಲ ಮಹಿಮೆಯುಳ್ಳ ಕನ್ನಡಿಯಾಗಿರುವ ಆ ಪುರ್ಯಷ್ಟಕ ರೂಪವೆಂತಹುದು? ಎಲೆ ಭಗವಂತನೇ ಹೇಳು. ಗುರುಗಳೇ, ಇಷ್ಟೊತ್ತವರೆಗೂ ಪುರ್ಯಷ್ಟಕವನ್ನು ಹೇಳ್ತಾ ಇದ್ರಲ್ಲ, ಸೂಕ್ಷ್ಮ ದೇಹವನ್ನು ಹೇಳ್ತಾ ಇದ್ರಿ, ಜಗದ್ರೂಪವಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಜಗತ್ ಸಹಸ್ರಗಳನ್ನು, ಒಂದೆರಡು ಜಗತ್ತುಗಳನ್ನಲ್ಲ, ಜಗತ್ ಸಹಸ್ರಗಳನ್ನು, ಇಂಥ ನೂರಾರು ಜಗತ್ತುಗಳನ್ನು ನಿರ್ಮಾಣ ಮಾಡಬಲ್ಲ ಮಹಿಮೆಯುಳ್ಳಂತಹ ಕನ್ನಡಿಯಾಗಿರುವ ಆ ಪುರ್ಯಷ್ಟಕ ರೂಪ ಎಂತಹುದು? ನೂರಾರು ಜಗತ್ತುಗಳನ್ನ ಸೃಷ್ಟಿ ಮಾಡಬಲ್ಲ ಅಂತ ಆ ಪುರ್ಯಷ್ಟಕ ರೂಪ ಇದೆಯಲ್ಲ, ಅದರ ಸ್ವರೂಪ ಎಂಥದ್ದು ಹೇಳು ಗುರುಗಳೇ ಅಂತ ಹೇಳಿ ಗುರುಗಳೇ ಅಂತ ಇಲ್ಲಿ ರಾಮನು ಕೇಳ್ತಾನೆ. ಎಲೆ ಭಗವಂತನೇ ನನಗೆ ಹೇಳು ಅಂತ ಕೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ಜಗತ್ತಿನ ಬೀಜವಾಗಿರುವುದು ಯಾವುದೋ ಅದು ಆದಿ ಅಂತ್ಯಗಳಿಲ್ಲದಲೇ ನಿರಾಮವಾಗಿರುವುದು ಬ್ರಹ್ಮವು. ಆದಿ ಅಂತಗಳಿಲ್ಲದೆ ನಿರಾಮಯವಾಗಿರುವ ಬ್ರಹ್ಮವು ಯಾವುದೋ ಅದೇ ಈ ಜಗತ್ತಿನ ಬೀಜವು. ಈ ಜಗತ್ತಿಗೆ ಬೀಜ ಯಾವುದು? ಆದಿ ಅಂತಗಳಿಲ್ಲದೆ ನಿರಾಮಯವಾಗಿರುವ ಆ ಪರಬ್ರಹ್ಮ ತತ್ವ ಒಂದೇ ಬೀಜವು. ಅದು ಕೇವಲ ಪ್ರಕಾಶ ರೂಪವಾದುದು, ಶುದ್ಧವಾಗಿರುವ ಚಿತ್ತೇ ಅದು. ಅದರಲ್ಲಿ ಭಾಗಗಳಿಲ್ಲ, ಸಂಕಲ್ಪ ವಿಕಲ್ಪಗಳು ಇಲ್ಲವೇ ಇಲ್ಲ. ಈ ರೀತಿಯಲ್ಲಿ ಪರಬ್ರಹ್ಮ ಇರ್ತಕ್ಕಂಥದ್ದು. ಶುದ್ಧ ಚಿನ್ಮಾತ್ರವು ಸಂಕಲ್ಪದ ಕಡೆಗೆ ತಿರುಗುತ್ತಿದ್ದ ಹಾಗೆಯೇ
ಶುದ್ಧ ಚಿನ್ಮಾತ್ರವು ಸಂಕಲ್ಪದ ಕಡೆ ತಿರುಗುತ್ತಿದ್ದ ಹಾಗೆಯೇ ಜೀವನೆನ್ನಿಸಿಕೊಳ್ಳುವುದು. ಈಗ ನಮ್ಮ ಪಾಡಿಗೆ ನಾನು ಸುಮ್ಮನೆ ಕೂತಿರ್ತೀನಿ, ಏನೋ ಒಂದು ವಸ್ತುವನ್ನು ಕಲ್ಪನೆ ಮಾಡ್ಕೊಳ್ತೀನಿ. ಕಲ್ಪನೆ ಮಾಡಿಕೊಂಡ ತಕ್ಷಣ ಏನಾಗುತ್ತೆ, ಜೀವಭಾವ ಬಂದ್ಬಿಡ್ತದೆ. ಏನೂ ಕಲ್ಪನೆ ಮಾಡ್ಕೊಳ್ಳೋದಿದ್ದಾಗ ನಾನೇ ಪರಮಾತ್ಮ ಭಾವ. ಅದು ಏನಾದರೂ ಸಂಕಲ್ಪ ಮಾಡಿಕೊಂಡೆ ಅಂದರೆ ಜೀವಭಾವ. ಯಾಕೆ, ನಾನು ಇಂಥದ್ದು ಮಾಡಬೇಕು, ನಾನು ಇಂಥದ್ದು ಅನುಭವಿಸ್ಬೇಕು, ಇದು ನನಗಿಂತ ಹೊರತಾಗಿದೆ ಅಂತ ಅಂದ್ಕೊಂಡಾಗಲೇ ಅದು ಭಾವನೆ ಬರೋದು. ಆಗ ನನಗಿಂತ ಹೊರತಾಗಿದೆ ಅದು ಅಂತ ಅಂದಮೇಲೆ ಏನಾಯಿತು, ನಾನೇ ಎಲ್ಲವೂ ಆಗಿದ್ದೀನಿ ಅನ್ನೋ ಭಾವನೆ ಹೋಯಿತು. ನನಗಿಂತ ಹೊರತಾಗಿ ಇನ್ನೊಂದಿದೆ ಅಂದಾಗ ಜೀವತ್ವ ಬಂತು. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಶುದ್ಧ ಚಿನ್ಮಾತ್ರವು ಸಂಕಲ್ಪದ ಕಡೆ ತಿರುಗುತ್ತಿದ್ದ ಹಾಗೆಯೇ ಜೀವವೆನ್ನಿಸಿಕೊಳ್ಳುವುದು. ಆ ಜೀವವೇ ಈ ದೇಹದಲ್ಲಿ ಬೆಳೆಯುವುದು, ವ್ಯಾಪಾರ ಮಾಡುವುದು. ಆ ಜೀವವೇ ಈ ದೇಹದಲ್ಲಿ ಬೆಳೆಯುವುದು, ವ್ಯಾಪಾರ ಮಾಡುವುದು. ಅಲ್ಲಿಗೆ ಸಂಕಲ್ಪ ಮಾಡುವುದನ್ನು ನಿಲ್ಲಿಸಿಬಿಟ್ರೆ ಜೀವತ್ವವೂ ಕೂಡ ಹೊರಟೋಗುತ್ತೆ. ಜೀವನೆನಿಸಿಕೊಳ್ಳೋ ಭಾವವೂ ಹೊರಟೋಗುತ್ತೆ. ಮತ್ತೇನಾಗುತ್ತೆ, ತಾನೇ ತಾನಾದ ಶುದ್ಧ ಚೈತನ್ಯ ಮೂರ್ತಿ ಪರಮಾತ್ಮ ತತ್ವ ನಾನೇ ಅನ್ನುವುದು ಬಂದ್ಬಿಡ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಅಹಂಭಾವದಿಂದ ಅಹಂಕಾರವೆಂದು, ಮನವೆಂದು, ನಿಶ್ಚಯ ಜ್ಞಾನದಿಂದ ಬುದ್ಧಿಯೆಂದು, ಇಂದ್ರ ದೃಷ್ಟಿಯಿಂದ ಇಂದ್ರಿಯವೆಂದು, ದೇಹ ಭಾವನೆಯಿಂದ ದೇಹವೆಂದು, ಘಟವೆಂದುಕೊಂಡರೆ ಘಟವಾಗಿಯೂ, ಯಾವುದರಲ್ಲಿ ಅಭಿಮಾನವು ಹುಟ್ಟಿದರೆ ಅದಾಗಿ ಈ ಸ್ವಭಾವಾತ್ಮಕವಾಗಿರುವ ಪುರಿಯಷ್ಟಕವೇ ಜನ್ಮದಿಂದ ವ್ಯವಹಾರ ಮಾಡುತ್ತಿರುವುದು. ಅರ್ಥ ಆಗ್ತಿದೆಯಲ್ವಾ? ಯಾವುದನ್ನು ಅಂದ್ಕೊಳ್ತದೋ, ಏನೇನು ಸಂಕಲ್ಪ ಮಾಡ್ತದೋ ಅದಾದೇ ಆಗಿ ಈ ಪುರಿಯಷ್ಟಕವೇ ವ್ಯವಹಾರ ಮಾಡ್ತಾ ಇದೆ. ಜ್ಞಾನೇಂದ್ರಿಯ ವ್ಯಾಪಾರದಿಂದ ಇದಕ್ಕೆ ಜ್ಞತ್ವವು ಅಂದರೆ ನಾನು ಮಾಡುವವನು ಅನ್ನಿಸ್ಕೊಳ್ಳೋದು ಯಾವುದರಿಂದ, ಜ್ಞಾನೇಂದ್ರಿಯದ ವ್ಯಾಪಾರದಿಂದ ಕರ್ತೃತ್ವ ಭಾವ ಬರ್ತದೆ. ಕರ್ಮೇಂದ್ರಿಯ ವ್ಯಾಪಾರದಿಂದ ಕರ್ತೃತ್ವ ಭಾವ ಬರ್ತದೆ. ವ್ಯಾಪಾರ ಫಲ ಸುಖ ದುಃಖಗಳಿಗೆ ಆಶ್ರಯನಾಗಿರುವುದರಿಂದ ಭೋಕ್ತೃತ್ವ ಭಾವ ಬರ್ತದೆ. ಅಂದರೆ ಅನುಭವಿಸುವವನು. ಕರ್ಮ ಮಾಡೋದರಿಂದ ಕರ್ತೃತ್ವ ಭಾವ, ಅನುಭವಿಸೋದ್ರಿಂದ ಭೋಕ್ತೃತ್ವ ಭಾವ. ಜ್ಞಾನೇಂದ್ರಿಯ ವ್ಯಾಪಾರದಿಂದ ಇವೆಲ್ಲವನ್ನು ನೋಡ್ತಾ ಇರೋದ್ರಿಂದ ಜ್ಞತ್ವ ಭಾವ ಆಯ್ತಲ್ವಾ. ಮತ್ತು ಎಲ್ಲದರಲ್ಲಿಯೂ ಉದಾಸೀನನಾಗಿರುವುದರಿಂದ, ನೋಡಿ 4 ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದು, ಜ್ಞಾನೇಂದ್ರಿಯ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದಾಗ ಜ್ಞತ್ವ ಭಾವ ಬರ್ತದೆ. ಕರ್ಮೇಂದ್ರಿಯ ವ್ಯಾಪಾರ ಮಾಡುವಾಗ ಕರ್ತೃತ್ವ ಭಾವ ಬರ್ತದೆ. ಅವುಗಳನ್ನು ಅನುಭವಿಸುವಾಗ ಭೋಕ್ತೃತ್ವ ಭಾವ ಬರ್ತದೆ. ಇವೆಲ್ಲದರಲ್ಲಿಯೂ ಉದಾಸೀನನಾಗಿರುವುದರಿಂದ, ಯಾವುದನ್ನೂ ನಾನು ಮಾಡ್ತಾ ಇಲ್ಲ ಅನ್ನೋ ಉದಾಸೀನ ಭಾವ ಇರೋದ್ರಿಂದ ಏನಾಗುತ್ತೆ, ಸಾಕ್ಷಿತ್ವವು ಮೊದಲಾದ ನಾಮಗಳೆಲ್ಲವನ್ನು ಪಡೆಯುವ ಸಂಯುಕ್ತ ಯಾವುದುಂಟೋ ಅದೇ ಜೀವವು, ಅದೇ ಪುರಿಯಷ್ಟಕವು ಎಂದು ಬಲ್ಲವರು ಹೇಳುವರು. ಪುರಿಯಷ್ಟಕ ಅಂದ್ರೇನು, ಪುರಿಯಷ್ಟಕ ಅಂದ್ರೇನು ಅಂತ ಕೇಳ್ತಿದ್ರಲ್ಲ. ಪುರಿಯಷ್ಟಕ ಅಂದರೆ ಇಷ್ಟನ್ನೂ ಒಳಗೊಂಡಂಥದ್ದು. ಪುರಿಯಷ್ಟಕ ಅಂದರೆ ಇದು ಪುರಿಯಷ್ಟಕ ದೇಹ, ಇದೇ ಜೀವಭಾವ. ಈ ಜೀವನೇ ಕಾಲವಾಸನೆಗೆ ಒಳಪಟ್ಟು ಕಾಲಕಾಲಕ್ಕೆ ತಕ್ಕಂತೆ ಆಕಾರಗಳನ್ನು ಭಾವಿಸಿಕೊಳ್ಳುತ್ತಾ ಅನಂತ ವಾಸನಾ ಕಣಗಳನ್ನು ಕಲ್ಪಿಸಿಕೊಂಡು ಅನಂತ ವಾಸನಾ ಕಣಗಳನ್ನು ಕಲ್ಪಿಸಿಕೊಂಡು ಅದಕ್ಕನುಸಾರವಾದ ಆಕೃತಿಗಳನ್ನು ಪಡೆಯುತ್ತಾ ತಾನಾಗಿಯೇ ಒಂದು ಪ್ರಪಂಚವನ್ನು ಹರಡಿಕೊಳ್ಳುವನು. ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇಲ್ಲ, ಇಲ್ಲಿ ಹರಡಿಕೊಳ್ಳುವುದು ಅಂತ. ಶಬ್ದಗಳ ಬಳಕೆ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ತಾನೇ ಒಂದು ಪ್ರಪಂಚ ಸೃಷ್ಟಿ ಮಾಡ್ಕೊಂಡ ಅಂದರೆ ಅದು ಸೃಷ್ಟಿ ಆಯಿತು. ಇಲ್ಲಿ ಹರಡಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ಹರಡಿಕೊಳ್ಳುವುದು ಅಂದರೆ ಸಂಕಲ್ಪದಿಂದ ಹರಡಿಕೊಳ್ಳುತ್ತೆ. ಸಂಕಲ್ಪ ಎಲ್ಲಿ ನಿಂತು ಹೋದ ತಕ್ಷಣ ಹರಡಿಕೊಂಡಿರುವ ಸಂಕಲ್ಪ ಎಲ್ಲ ನಿಂತು ಹೋಗುತ್ತೆ, ಪ್ರಪಂಚ ನಿಂತು ಹೋಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಜ್ಞಾನೇಂದ್ರಿಯ ವ್ಯಾಪಾರ ಮಾಡುವಾಗ ಜ್ಞತ್ವವು, ಕರ್ಮೇಂದ್ರಿಯ ವ್ಯಾಪಾರ ಮಾಡುವಾಗ ಕರ್ತೃತ್ವ ಭಾವ, ಅದನ್ನು ಅನುಭವಿಸುವಾಗ ಭೋಕ್ತೃತ್ವ ಭಾವ, ಎಲ್ಲದರಲ್ಲಿಯೂ ಉದಾಸೀನನಾಗಿದ್ದು ಕೇವಲ ಸಾಕ್ಷಿ ಮಾತ್ರನಾಗಿರುವಾಗ ಅದಕ್ಕೆ ಏನಂತ ಕರೀತಾರೆ, ಜೀವನು ಅಂತ ಕರೀತಾರೆ. ಈ ಜೀವಭಾವ ಇದಕ್ಕೆ ಪುರಿಯಷ್ಟಕ ಅಂತ ಕರೀತಾರೆ. ಈ ಪುರಿಯಷ್ಟಕವು ಅಥವಾ ಈ ಜೀವನು ಕಾಲವಾಸನೆಗೆ ಒಳಪಟ್ಟು, ಯಾವುದೋ ಒಂದು ರೂಢಿ ಮೂಲವಾಗಿ ಬಂದಿರ್ತದಲ್ಲ ಕಾಲಕ್ಕೂ, ಆ ಕಾಲವಾಸನೆಗೆ ಒಳಪಟ್ಟು ಕಾಲಕ್ಕೆ ತಕ್ಕಂತೆ ಆಕಾರಗಳನ್ನು ಭಾವಿಸಿಕೊಳ್ಳುತ್ತಾ, ಕಾಲಕ್ಕೆ ತಕ್ಕಂತೆ
ಆಕಾರಗಳನ್ನು ಭಾವಿಸಿಕೊಳ್ಳುತ್ತಾ, ಯದ್ಭಾವಂ ತದ್ಭವತಿ, ಕಾಲಕಾಲಕ್ಕೆ ಆಕಾರಗಳನ್ನು ಭಾವಿಸಿಕೊಳ್ಳುತ್ತಾ ಅನಂತ ವಾಸನಾ ಕಣಗಳನ್ನು ಕಲ್ಪಿಸಿಕೊಂಡು, ಅನಂತ ಒಂದೆರಡಲ್ಲ ಅನೇಕ ಅನಂತ ವಾಸನಾ ಕಣಗಳನ್ನು ಕಲ್ಪಿಸಿಕೊಂಡು ಅದಕ್ಕೆ ಅನುಸಾರವಾಗಿ ಆಕೃತಿಗಳನ್ನು ಪಡೆಯುತ್ತಾ, ಅಂದರೆ ಜನ್ಮಗಳನ್ನು ಪಡೆಯುತ್ತಾ ತಾನಾಗಿಯೇ ಒಂದು ಪ್ರಪಂಚವನ್ನು ಹರಡಿಕೊಳ್ಳುವನು ಅಂತ ಇಲ್ಲಿ ವಸಿಷ್ಠರು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ವಸಿಷ್ಠರು ಉಪದೇಶವನ್ನು ಮುಂದುವರಿಸ್ತಾರೆ. ಅದೇನಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.